ಮೀಟಿಂಗ್ಗೆ ಆಗಮಿಸಿದ ಎಲ್ಲ ತಾಲೂಕು ಅಧ್ಯಕ್ಷರಿಗೆ ಮತ್ತು ತಳವಾರ ಸಮಾಜದ ಮುಖಂಡರಿಗೆ ಹಿರಿಯರಿಗೆ ನಮಸ್ಕರಿಸುತ್ತಾ ಇವತ್ತು ನಾವು ಸುದ್ದಿಗೋಷ್ಠಿ ಮಾಡಲು ಉದ್ದೇಶವೇನೆಂದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಆಯೋಗ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆ 22ರಂದು ಹಮ್ಮಿಕೊಂಡದ. ಅದರ ಸಲುವಾಗಿ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ವತಿಯಿಂದ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತಳವಾರ ಸಮಾಜದವರಿಗೆ ಈ ಜಾತಿ ಗಣತಿಗೆ ಬಂದ ಟೈಮ್ನಾಗ ನಾವು ಏನು ನೋಂದಣಿ ಮಾಡಬೇಕು, ಒಂದೊಂದು ಜಾತಿಗೆ ಒಂದು ಕೋಡ್ ನಂಬರ್ ಕೊಟ್ಟಿರ್ತಾರೆ. ಅದಕ್ಕೆ ಏನೇನು ನೋಂದಣಿ ಮಾಡಬೇಕಂತೇಳಿ ಈ ನಿಮ್ಮ ಮುಖಾಂತರ ಸುದ್ದಿ ಮಾಧ್ಯಮ ಮುಖಾಂತರ ಎಲ್ಲ ತಳವಾರ ಸಮಾಜದ ಹಿರಿಯರಿಗೆ ಮತ್ತು ಮುಖಂಡರಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಮತ್ತು ಈಗ ಎಲ್ಲ ಹಳ್ಳಿಯಲ್ಲಿ ಮನೆಗೆ ಸಮೀಕ್ಷೆ ಬಂದ ಟೈಮ್ನಾಗ ನಿಮ್ಮದು ಯಾವ ವರ್ಗಕ್ಕೆ ಸೇರಿದಿರಿ ಅಂತ ಕ್ವಶನ್ ಮಾಡೋ ಟ್ಯಾಬ್ ಮುಖಾಂತರ ಮೊಬೈಲ್ ಮುಖಾಂತರ ಆ್ಯಪ್ ಮುಖಾಂತರ ಜಾತಿ ಸಮೀಕ್ಷೆ ಅದ. ಇದು ತಂತು ಬರೆಯೋದಲ್ಲಿ ಏನಿಲ್ಲ, ಯಾವ ವರ್ಗಕ್ಕೆ ಸೇರಿದಿರಿ ಅಂತ ಕೇಳ್ತಾರೆ. ಆ ಟೈಮ್ನಾಗ ನಾವು ಎಸ್ ಟಿ ವರ್ಗಕ್ಕೆ ಸೇರಿದ್ದೇವೆ ಎಂದು ಹೇಳಬೇಕು. ಸಮೀಕ್ಷೆ ಬಂದವರಿಗೆ ಹೇಳೋದ ಟೈಮ್ನಾಗ ಎಸ್ ಟಿ ವರ್ಗಕ್ಕೆ ಸೇರಿದ್ದೇವೆ ಅಂದಾಗ ಸೀರಿಯಲ್ ನಂಬರ್ 9 ಓಪನ್ ಆಗ್ತದೆ. 9 ಓಪನ್ ಆದ ಟೈಮ್ನಾಗ ಆ ಟೈಮ್ನಾಗ ನಿಮ್ಮ ಜಾತಿ ಯಾವುದು ಅಂತ ಕೇಳ್ತಾರೆ. ಅವಾಗ ನಮ್ಮ ಜಾತಿ ಅಂದರೆ C38/3 ತಳವಾರ ಅಂತ ಹೇಳ್ಬೇಕು. ನಮಗೆ ತಳವಾರ ಕೋಡ್ ನಂಬರ್ C38 13.13 ಅಂತ ಹೇಳ್ಬೇಕು. ಮುಂದೆ ಸರ್ಟಿಫಿಕೇಟ್ ತೊಗೊಂಡಿರ ಅಂತ ಕೇಳ್ತದೆ. ಸರ್ಟಿಫಿಕೇಟ್ ನಾವು ತೊಗೊಂಡಿವಿ ಹೌದು ಅಂತ ಹೇಳ್ಬೇಕು ಇಷ್ಟೇ. ಮುಂದೆ ಸೀರಿಯಲ್ ನಂಬರ್ 30 ನಿಮ್ಮದು ಕುಲು ಕಸಬು ಯಾವುದು ಅಂತ ಅದು ಆಯೋಗ ಮಿಸ್ಟೇಕಿದೆ. ನಾವು ತಳವಾರಿಕೆ ಆಗಬೇಕಾಗಿತ್ತು, ಅದು ತಳವಾರ ಆಗ್ಯದ. ಈ ತಳವಾರ ಅಂತೇಳಿ ಹಾಕ್ಯಾರ ಅವರು. 60 ಸೀರಿಯಲ್ ನಂಬರ್ 64 ತಳವಾರ ಅಂತೇಳಿ ನಮೂದಿಸಿ ಮತ್ತು ಮುಂದೊಂದು ನಿಮಗೆ ಒಟ್ಟು 50-60 ಕ್ವಶನ್ಗಳು ಇದ್ದಿರ್ತಾವೆ. ಆಧಾರ್ ಕಾರ್ಡ್, ಎಜುಕೇಷನ್ ಅದು ಎಲ್ಲ ನಿಮ್ಮ ಮಾಮೂಲಿ ಅವರು ಇದ್ದಿರ್ತದೆ. ಅದು ನಿಮ್ಮ ಇಚ್ಛೆ ಅಂತ ಹೇಳ್ಬೋದು. ಮುಂದಿಂದು 9 ನಂಬರ್ ಓಪನ್ ಆದಾಗ ತಳವಾರ ಅಂತೇಳಿ ಹೇಳಿ ತಳವಾರದಲ್ಲಿ C38.13 ನಮೂನೆ ಮಾಡಿ ಸರ್ ರಿಕ್ವೆಸ್ಟ್ ಮಾಡ್ತಾರೆ ಅವರು. ಮುಂದೆ ಸರ್ಟಿಫಿಕೇಟ್ ತೊಗೊಂಡಿರಾ ಅಂತಾರೆ ಹೌದು ಅಂತೇಳಿ. ಕುಲಕಸಬು ಅಂದಾಗ ತಳವಾರಿಕೆ ಅಂತ ಹೇಳಿ ಇಷ್ಟು ಹೇಳಿ ಯಾರೂ ಮಿಸ್ ಮಾಡಬೇಡ್ರಿ. ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಮ್ಮ ಮುಂದೆ ಬರುವ ಮಕ್ಕಳಿಗೆ ಭವಿಷ್ಯಕ್ಕಾಗಿ ಇದು ಒಳ್ಳೆಯದು ಸರ್ಕಾರ ಮಾಡಲಾಗತ್ತದ. ನಾವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷೆಯನ್ನು ಇದೇ ತಿಂಗಳು 22ನೇ ತಾರೀಕು ಆರಂಭ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾದ ವತಿಯಿಂದ ನಾವೆಲ್ಲರೂ ನಮ್ಮ ತಳವಾರ ಸಮುದಾಯದ ಜನರಿಗೆ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಆ ಆಗ್ರಹ ಏನು ಅಂತಂದರೆ, ನಮ್ಮ ಜಾತಿ ಸಮೀಕ್ಷೆಗೆ ನಿಮ್ಮ 22ನೇ ತಾರೀಕು ಸಮೀಕ್ಷೆಗೆ ಆಗಮಿಸ್ತಾ ಇದ್ದಾರೆ. ಅವಾಗ ನಿಮ್ಗೆ ಯಾವ ವರ್ಗದವರು ಅಂತ ಕೇಳ್ತಾರೆ. ಯಾವ ವರ್ಗದವರು ಅಂತ ಕೇಳಿದಾಗ ತಳವಾರ ಯಾರು ಸರ್ಟಿಫಿಕೇಟ್ ಅದಾವ ಎಲ್ಲರೂ ತಪ್ಪದೆ ST ಅಂತ ಹೇಳ್ರಿ. ಹೌದಾ? ST ಅಂತ ಹೇಳಿದಾಗ ಕಾಲಮ್ ನಂಬರ್ 9ರಲ್ಲಿ ಓಪನ್ ಮಾಡ್ತಾರೆ. ಕಾಲಮ್ ನಂಬರ್ 9ರಲ್ಲಿ ಓಪನ್ ಮಾಡಿದಾಗ ಅಲ್ಲಿ ಯಾವಾಗ ಕೇಳ್ತಾರೆ ಯಾವ ಜಾತಿ ಅಂತ ಕೇಳ್ತಾರೆ. ಯಾವ ಜಾತಿ ಅಂದಾಗ ತಳವಾರ್, ಕೇವಲ ತಳವಾರ್ ಅಂತ ಹೇಳಬೇಕು. C38.13 ಇದನ್ನ ಓಕೆ ಮಾಡಕ್ಕೆ ಹೇಳಿ ಅವರಿಗೆ. ಹೌದಾ? ಕೋಡ್ ಸಂಖ್ಯೆ C38.13 ಓಕೆ ಮಾಡಕ್ಕೆ ಹೇಳಿ. ಆಮೇಲೆ ಉಪಜಾತಿ ಕೇಳ್ತಾರೆ. ಉಪಜಾತಿ SC ST ಯಲ್ಲಿ ಯಾವುದೇ ಉಪಜಾತಿಗಳು ಇರೋದಿಲ್ಲ, ಉಪಜಾತಿ ಇಲ್ಲ ಅಂತ ಹೇಳಿ. ಆಮೇಲೆ ಸಮಾನಾರ್ಥಕವಾದ ಜಾತಿಗಳು ಯಾವ್ದಾದ್ರು ಇದೇನಾ ಅಂತ ಕೇಳ್ತಾರೆ. ಯಾವುದೂ ಇಲ್ಲ ಅಂತ ಹೇಳ್ರಿ. ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ನಾವು ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲರೂ ನಾವು ಕಾಸ್ಟ್ ಸರ್ಟಿಫಿಕೇಟ್ ಪಡೆದಿದ್ದೀವಿ. ಅದು ಕಾಸ್ಟ್ ಸರ್ಟಿಫಿಕೇಟ್ ಅದ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ರಿ. ಮತ್ತು ನಿಮ್ಮ ಕುಲಕಸುಬು ಏನಂತ ಕೇಳ್ತಾರೆ. ಕುಲಕಸುಬು ಏನಂತ ಹೇಳಿದ್ರೆ 64 ಕ್ರಮ ಸಂಖ್ಯೆಯಲ್ಲಿರುವ ತಳವಾರ್ ಅಂತ ಇದೆ. ಆ್ಯಕ್ಚುಲಿ ತಳವಾರ್ಕಿ ಅಂತ ಆಗಬೇಕದು. ತಳವಾರ್ ಅಂತ ಇದೆ. ಆ ತಳವಾರ್ ನಮ್ದು ಅಂತ ಹೇಳಿ. ಮತ್ತೆ ಇದನ್ನ ಈ ವಿಡಿಯೋನ ದಯವಿಟ್ಟು ನಮ್ಮೆಲ್ಲ ತಾಯಂದಿರು ಅಕ್ಕ ತಂಗಿಯರಿಗೂ ಈ ವಿಡಿಯೋನ ತೋರಿಸ್ಬೇಕು. ಯಾಕಂದ್ರೆ ಸರ್ವೆ ಮಾಡ್ಬೇಕಾದ್ರೆ ಈ ಸರ್ವೆ ಜನ ಮಧ್ಯಾಹ್ನ ಸಾಯಂಕಾಲ ಹೀಗೆಲ್ಲ ಬರ್ತಾ ಇದ್ರೆ ಅವಾಗ ನಮ್ಮ ತಾಯಿಯಂದಿರು ಅಕ್ಕ ತಂಗಿಯರು ಮನೆಯಲ್ಲೇ ಜಾಸ್ತಿ ಇರ್ತಾರೆ. ಸೊ ಅವರಿಗೆ ಈ ನಾಲೆಜನ್ನ ದಯವಿಟ್ಟು ಇರಲಿ. ಎಲ್ರಿಗೂ ನಾವು ಆಲ್ರೆಡಿ ಈಗ ಒಂದು ಕರಪತ್ರಗಳನ್ನ ಮಾಡಿದ್ದೇವೆ ಏನ್ ಮಾಡ್ಬೇಕು ಅಂತೇಳಿ. ನಮ್ಮ ಪ್ರತಿಯೊಂದು ಸಮುದಾಯದ ಈ ಕರಪತ್ರಗಳನ್ನ ಪ್ರತಿಯೊಂದು ಮನೆಗೂ ಈ ಕರಪತ್ರಗಳನ್ನ ಮುಟ್ಟಿಸ್ತೀವಿ. ಯಾರಿಗಾದ್ರೂ ನಾಲೆಜ್ ಇಲ್ಲ ಅಂದ್ರೆ ಈ ಕರಪತ್ರಗಳನ್ನ ತೋರಿಸಿ ನಮ್ಮ ಸರ್ವೆ ಮಾಡೋಕೆ ಬಂದವರಿಗೆ ಅವರು ಅದನ್ನ ಸೂಕ್ತವಾಗಿ ನಮೂದನೆ ಮಾಡ್ತಾರೆ. ಯಾರಾದ್ರೂ ನಿಮ್ಮ ಹತ್ರ ಬಂದಾಗ ಏನಾದ್ರೂ ನಿಮಗೆ ಪ್ರವರ್ಗ 1 ಇದೀರಿ ಅದು ಇದೀರಿ ಅಂತೇಳಿ ನಿಮಗೇನಾದ್ರು ಅಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮತ್ತೆ ನಮಗೆ ಕರೆ ಮಾಡಿದ್ರೆ ನಾವು ಸೂಕ್ತವಾಗಿ ಅವರಿಗೆ ಮಾತಾಡಿ ಅಥವಾ ಅಲ್ಲೇ ಬಂದು ಸ್ಥಳಕ್ಕೆ ಹೋಗಿ ನಾವು ಬಗೆಹರಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ನಮ್ಮ ತಳವಾರ ಸಮುದಾಯದವರಿಗೆ ವಿನಂತಿಯನ್ನು ಮಾಡ್ಕೊಳ್ತೇವೆ. ನಮಸ್ಕಾರ.